ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸ್ಥಾನಕ್ಕೆ ಬಂದಿಲ್ಲ. ಇವತ್ತು ನಾವೆಲ್ಲ ಬಳ್ಳಾರಿಯ ಎಲ್ಲ ಮಹಿಳೆಯರು ಇಂದು ಈ ಸತ್ತನಲ್ಲಿ ಪ್ರತಿಭಟನೆ ಮಾಡಲು ಹೊತ್ತೆ ಇಲ್ಲೆಲ್ಲ ಎಲ್ಲ ಜನರು ತಿಳಿದುಕೊಂಡು ಮಹಿಳೆಯರ ಹಕ್ಕನ್ನು ತೆಗೆದುಕೊಂಡು ಯಾವ ದೇಶವೂ ಉದ್ಧಾರ ಆಗುವುದಿಲ್ಲ. ಮಹಿಳೆಯರ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ. ನಾವು ಮುಂದೆ ಒಂದು ಅಭಿವೃದ್ಧಿ ದೇಶವಾಗಬೇಕಂದ್ರೆ 50% ಇರುವ ನಾವು ಮಹಿಳೆಯರು ಕನಿಷ್ಠ 50% ರಿಸರ್ವೇಶನ್ ತಗೊಂಡು ಸಂಸತ್ತಿನಲ್ಲಿ ನೀತಿ ನಿರ್ಣಯದಲ್ಲಿ ಭಾಗವಹಿಸಬೇಕಂತ ಹೇಳ್ಬಿಟ್ಟು ಈ ಒಂದು ದೊಡ್ಡ ಒಂದು ಹೋರಾಟವನ್ನು ತೆಗೆದುಕೊಂಡಿದ್ದೇವೆ. ನಮ್ಮ ಬೇಡಿಕೆ 33% ಯಾವ ಒಂದು ಮೀಸಲಾತಿಯನ್ನು ನೀವು ಒಪ್ಪಿಕೊಂಡಿದ್ದೀರ ಅದನ್ನು ನಮಗೆ 2029ನೇ ಒಂದು ಚುನಾವಣೆ ವೇಳೆಯಲ್ಲಿ ಇದನ್ನು ಅನುಷ್ಠಾನಗೊಳಿಸಬೇಕು. ನಾರಿ ಶಕ್ತಿ ದೇಶದ ಶಕ್ತಿ. ಮಹಿಳೆಯರಿಗೆ ಏನನ್ನ ಗೌರವ ಕೊಡೋ ದೇಶ ಈ ದೇಶದಲ್ಲಿ ಎಲ್ಲೋ ನಮ್ಮ ಮುಂದೆ ಪುರಾತನ ಕಾಲದಿಂದಲೂ ಮಹಿಳೆಯರಿಗೊಂದು ಗೌರವ ಕೊಡುವಂತ ದೇಶ. ಅಂತ ದೇಶದಲ್ಲಿ ನಾವು ಮಹಿಳೆಯರು ಯಾರಲ್ಲೂ ಕಮ್ಮಿ ಇಲ್ಲ. ಯಾವ್ದ್ರಲ್ಲಿ ಕಮ್ಮಿ ಇದೀವಿ? ನಾವು ಪ್ರತಿ ಒಂದು ರಂಗದಲ್ಲಿ ನಾವು ಮುಂದೆ ಬಂದಿದ್ದೀವಿ. ಈಗ ಆಟೋ ನಡೆಸೋದ್ರಿಂದ ಹಿಡಿದು ವಿಮಾನ ನಡೆಸೋವರೆಗೂ ನಾವು ಮಹಿಳೆಯರು ಒಂದು ದಿಟ್ಟ ನಿರ್ಧಾರ ತಗೊಂಡು ಯಾವುದೇ ಕೆಲಸ ಕೊಡ್ಲಿ, ರಾಜಕೀಯ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಪ್ರತಿಯೊಂದು ರಂಗದಲ್ಲಿ ನಾವು ಇಲ್ಲಿದ್ದೀವಿ. ಇದು ಈ ಮೀಸಲಾತಿ ತರಲಿಕ್ಕೆ 40 ವರ್ಷ ಬೇಕಾ? 40 ವರ್ಷ ಬೇಕಾಯ್ತಾ? 1996ರಲ್ಲಿ ನಮ್ಮ ಹಿರಿಯ ನಾಯಕರಾದ ಎಚ್.ಡಿ. ದೇವೇಗೌಡ ಅವರು ಇದನ್ನ ಈ ಮೀಸಲಾತಿನ ಸ್ಟಾರ್ಟ್ ಮಾಡಿ ಈಗ ಎಷ್ಟು ವರ್ಷಗಳಾಯ್ತು? ಅದೇ 40 ವರ್ಷ ಆಯ್ತು. ಆದ್ಮೇಲೆ 2023ರಲ್ಲಿ ಅವಾಗ ವಿಧಾನಸೌಧದಲ್ಲಿ ಮಹಿಳೆಯರು ಇರಲಿಲ್ಲ. ಬಿಲ್ ಪಾಸ್ ಮಾಡಿದ್ಯಾರು ತಮಗೆ ಗೊತ್ತು. ಇವಾಗ ಅವರೇ ಪಾಸ್ ಮಾಡೋರು. ಇವಾಗ ಯಾಕೆ ನಿಲ್ಲಿಸ್ತಾ ಇದ್ದೀರಾ? ಏನ್ ನಮ್ಗೆ ಕರ್ಮ ಇದು? ಯಾಕೆ ನಾವು 33% ಮೀಸಲಾತಿ ಹೋಗ್ಬೇಕು? ಅದಕ್ಕೋಸ್ಕರ ನಾವು ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನ ನಿಲ್ಲಿಸಬಾರ್ದು. ಯಾಕೆ? ನಮ್ಮ ಮಹಿಳೆಯರು ವಿಧಾನಸೌಧಕ್ಕೆ ಹೋದ್ರೆ ಕಟ್ಟ ಕಡೆಯ ಮಹಿಳೆಯರಿಗೆ ನ್ಯಾಯ ಸಿಗುತ್ತೆ. ನಮ್ಮ ವಿಧಾನಸೌಧದಲ್ಲಿ ಸಂಸತ್ನಲ್ಲಿ ಎಷ್ಟು ಮಹಿಳೆಯರು ಹೋಗ್ತಾರಂತ ಮೀಸಲಾತಿ ತೀರ್ಮಾನ ಮಾಡಿದಾಗ ನಾವು ಇಡೀ ನಮ್ಮ ರಾಜ್ಯ, ನಮ್ಮ ದೇಶ ಎಲ್ಲವೂ ಬೆಳಕಾಗುತ್ತೆ ಅಂತ ಹೇಳ್ಬಿಟ್ಟು ಪ್ರಧಾನಮಂತ್ರಿ ಅವರು ಮೋದಿಜಿ ಅವರು 2011ರಿಂದ ಅವರು ಮೀಸಲಾತಿ ಬರುತ್ತೆ, ಮೀಸಲಾತಿ ಆಗುತ್ತೆ ಅಂತ ಅವ್ರು ಮಾಡ್ಲಿಲ್ಲ. ಅವರು ಮಹಿಳೆಯರಿಗೆ ಎಷ್ಟು ಗೌರವ ಕೊಟ್ಟಿದ್ದಾರೆ ಅಂತಂದ್ರೆ ಇಡೀ ದಿನ ಅವ್ರು ಏನಾದ್ರು ಹೇಳ್ಬೇಕು ಅಂತಂದ್ರೆ ಅವ್ರೇನು ಮಹಿಳೆಯರಿಗೆ ಸೌಲಭ್ಯ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.